ಬಗೆಯ ಬಾಲಕನೆಂಬರೆ. ಕೆಲವನ್ನು ಶಾಸ್ತ್ರ ಗ್ರಂಥಗಳ ಅಧ್ಯಯನದ ಮೂಲಕ, ಇನ್ನು ಕೆಲವನ್ನು ಇತರರನ್ನು ಅನುಕರಿಸುವುದರ ಮೂಲಕ, ಕೆಲವನ್ನು ಸ್ವಂತ ಬುದ್ಧಿಯಿಂದ, ಮತ್ತೆ ಕೆಲವನ್ನು ಸಜ್ಜನರ ಸಂಗದಿಂದ ಹೀಗೆ ಜ್ಞಾನ ಸಂಪಾದಿಸಬೇಕು. ಇಂತಹ ವ್ಯಕ್ತಿ ಸರ್ವಜ್ಞನಾಗುತ್ತಾನೆ. ಅನೇಕ ತೊರೆಗಳು ಸೇರಿ ಸಮುದ್ರವಾಗುವಂತೆ ಹಲವು ಮೂಲಗಳಿಂದ ಜ್ಞಾನವನ್ನು ಸಂಪಾದಿಸುವವನು ಸರ್ವಜ್ಞನಂತೆ ಆಗುವನು. ಹೇಗೆಂದರೆ, ಕೇಳಿ ಕಲಿ, ಓದಿ ಕಲಿ, ನೋಡಿ ಕಲಿ, ಮಾಡಿ ಕಲಿ. ತನ್ನ ಉಪಯೋಗಕ್ಕೆ ಬಾರದ ಧನದಿಂದ ಏನು ಉಪಯೋಗ? ಅಂತೆಯೇ ಮುಪ್ಪಿನಲ್ಲಿರುವ ತಂದೆ ತಾಯಿಗಳನ್ನು ನೋಡಿಕೊಳ್ಳದ ಮಗ ಇದ್ದು ಸತ್ತ ಹಾಗೆ. ಬೆಳೆಯು ನೀರಿಲ್ಲದ ಒಣಗಿದ ಮೇಲೆ ಒಳ್ಳೆಯ ಮಳೆ ಬಂದರೆ ಏನು ಉಪಯೋಗ? ಅಂತೆಯೇ ಕಷ್ಟ ಕಾಲದಲ್ಲಿ ಬಂದು ನೋಡದ ಬಂಧು ಮಿತ್ರರಿಂದ ಏನು ಪ್ರಯೋಜನ? ಸಮಯಕ್ಕೆ ಒದಗಿದ ಹುಲ್ಲುಕಡ್ಡಿಯಷ್ಟು ಸಹಾಯವು ಪರ್ವತದಷ್ಟು ಉಪಕಾರಿಯಲ್ಲವೇ ಎಂದಿದ್ದಾನೆ. ಪ್ರತಿಯೊಂದು ವಸ್ತುವು ಅದರದ್ದೇ ಆದ ಉಪಯೋಗವನ್ನು ಹೊಂದಿರುತ್ತದೆ. ಈ ಉಪಯೋಗ ಆಗದಿದ್ದಾಗ ಅದು ವ್ಯರ್ಥ. ಅಂತೆಯೇ ವ್ಯಕ್ತಿಗಳು ವ್ಯರ್ಥ. ಎಳೆಚಿಗುರು ಒಂದು ಬೇವಿನ ಎಲೆ ತಿಂದರೆ ರುಚಿಯಾಗಿರುವುದೇ ಇಲ್ಲ. ಮರಿಚೇಳು ಎಂದು ಪ್ರೀತಿಯಿಂದ ಹಿಡಿ ಹೋದರೆ ಕಟುಕದೆ ಇರುವುದೇ? ಹಾವಿಗೆ ಹಾಲನ್ನು ಎರೆದು ಪೋಷಿಸಿದರೆ ಅದು ನಮಗೆ ವಿಶ್ವಾಸ ತೋರುತ್ತದೆಯೇ? ಹಕ್ಕಿಗಳನ್ನು ಸಾಕುವ ಆಕಾಂಕ್ಷೆಯಿಂದ ಯಾರಾದರೂ ಗೋಬೆಯನ್ನು ಸಾಕುವರೇ? ಶತ್ರುವನ್ನು ಬಾಲಕನೆಂದು ಅಲಕ್ಷ್ಯ ಮಾಡಿ ಸೋತ ಅನೇಕ ಉದಾಹರಣೆಗಳಿವೆ. ಬೆಂಕಿ ಕಿಡಿ ಚಿಕ್ಕದಾಗಿದ್ದರೂ ಜಗತ್ತನ್ನೇ ಸುಡಬಲ್ಲದು. ಬಂಡಿಯನ್ನು ಸೀಳಬೇಕಾದರೆ ಪುಟಾಣಿ ಉಳಿ ಸುತ್ತಿಗೆಯಿಂದ ಸಾಧ್ಯವೇ ಹೊರತು ಬೃಹದಾಕಾರವಾದ ಆನೆ ತುಳಿಯುವುದರಿಂದ ಸಾಧ್ಯವಿಲ್ಲ. ಸಮಯಕ್ಕೆ ತಕ್ಕ ಉಪಾಯಬಲ್ಲವನು ಒಬ್ಬಂಟಿಯೇ ಆದರೂ ಕೋಟಿ ಜನರಿಗೆ ಸಮ. ಅತೀ ಭಾರದ ವಸ್ತುವನ್ನು ಮೇಲೆತ್ತಲು ದೊಡ್ಡ ಮರದಿಂದಲೂ ಸಾಧ್ಯವಾಗುವುದಿಲ್ಲ. ಆದರೆ ಭಾರವನ್ನು ಎತ್ತಲು ಬಳಸುವ ಮೀಟುಗೋಲು 1000 ಮಂದಿಗೆ ಸಮ. ಆದ್ದರಿಂದ ದೇಹಶಕ್ತಿಗಿಂತ ಯುಕ್ತಿಗೆ ಮಹತ್ವ ಎಂದು ಕವಿ ಹೇಳುತ್ತಾನೆ. ಪ್ರತಿಯೊಂದು ಕೆಲಸಕ್ಕೂ ಬುದ್ಧಿಯನ್ನು ಉಪಯೋಗಿಸಬೇಕು. ಶತ್ರುಗಳನ್ನು ಕೊಲ್ಲಬಲ್ಲೆಯಾದರೆ ನೀನು ಸೈನಿಕನಾಗಬೇಕು. ಬುದ್ಧಿವಂತಿಕೆ ಚಮತ್ಕಾರಗಳನ್ನು ತಿಳಿದವನಾದರೆ ಮಂತ್ರಿಯಾಗಬೇಕು. ಎಲ್ಲರೊಂದಿಗೆ ತಾಳ್ಮೆ ಸಹನೆಯಿಂದ ಇರಬಲ್ಲೆಯಾದರೆ ದೊರೆಯಾಗು. ಕಾಮಾದಿ ಅರಿಷಡ್ವರ್ಗಗಳನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಬಲ್ಲೆಯಾದರೆ ಯೋಗಿಯಾಗು. ತನ್ನ ಕೈಯಿಂದ ದಂಡ ತೀರಬಲ್ಲ ಯೋಗ್ಯತೆ ಇರುವುದಾದರೆ ಇತರರು ಮಾಡಿದ ಸಾಲಕ್ಕೆ ಹೊಣೆಗಾರನಾಗಬೇಕು ಎಂದು ಹೇಳುತ್ತಾನೆ. ಪ್ರತಿಯೊಂದು ಕಾರ್ಯಕ್ಕೂ ತಕ್ಕ ಯೋಗ್ಯತೆ ಹೊಂದಿರಬೇಕು. ಇಲ್ಲದಿದ್ದರೆ ಕಾರ್ಯ ಸಾಧ್ಯವಾಗುವುದಿಲ್ಲ. ಹೊಟ್ಟೆಯಲ್ಲಿ ಕೆಸರನ್ನು ತುಂಬಿಕೊಂಡ ಮೇಲೆ ತೊಳೆಯಲು ಶುದ್ಧನಾಗುವನೇ? ಮಾಡಬಾರದ ಪಾಪಗಳನ್ನು ಮಾಡಿ ಪುಣ್ಯತೀರ್ಥಗಳಲ್ಲಿ ಮಿಂದರೆ ಮುಳುಗಿ ಎದ್ದರೆ ಶುದ್ಧನಾಗುವನೇ? ಕಾಗೆಗಳು ಸ್ನಾನ ಮಾಡುವುದಿಲ್ಲವೇ? ಬೇವಿನ ಹಣ್ಣನ್ನು ಬೆಲ್ಲದ ಪಕ್ಕದಲ್ಲಿ ಅದ್ದಿದರೆ ಅದರ ಕಹಿ ಹೋಗುವುದೇ? ಅಂತೆಯೇ ಮನಸ್ಸಿನ ಮಲಿನತೆಯನ್ನು ಕಳೆದುಕೊಳ್ಳದೆ ದೇಹ ಶುದ್ಧಿ ಮಾತ್ರ ಮಾಡಿದರೆ ಕೊಳೆ ಹೋಗುವುದಿಲ್ಲ. ಮನದ ಶುದ್ಧತೆಯು ನಿಜವಾದ ಮಡಿ ಎಂದು ಕವಿ ಹೇಳುತ್ತಾನೆ. ಅಂತರಂಗ ಬಹಿರಂಗ ಶುದ್ಧಿ ಮುಖ್ಯವಾದುದು. ಧನ್ಯವಾದಗಳು.